ನಿಮಗೆ ಗೊತ್ತಾ, ಜಗತ್ತಿನ ಅತ್ಯಂತ ದೂರದೃಷ್ಟಿಯ ವ್ಯಕ್ತಿ ಅಂತ ಕರೆಸಿಕೊಳ್ಳುವಂತಹ ಎಲಾನ್ ಮಸ್ಕ್ ಇವತ್ತು ಈ ಸ್ಥಾನಕ್ಕೆ ಬರೋಕೆ ಅದೆಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ. ಟೆಸ್ಲಾ, ನ್ಯೂರೋಲಿಂಕ್, ಸ್ಪೇಸ್ ಎಕ್ಸ್, ಟ್ವಿಟರ್ನಂತಹ ಕಂಪನಿಗಳ ಹಿಂದಿರುವಂತಹ ಈ ವ್ಯಕ್ತಿಯ ಜೀವನ ಕೇವಲ ಯಶಸ್ಸಿನ ಕಥೆಗಳಿಂದ ಮಾತ್ರ ಕೂಡಿಲ್ಲ. ಬದಲಾಗಿ ಸಂಘರ್ಷ, ಪರಿಶ್ರಮ ಮತ್ತು ನೆವರ್ ಗಿವ್ ಅಪ್ ಎನ್ನುವಂತಹ ಆಟಿಟ್ಯೂಡ್ನಿಂದ ತುಂಬಿದೆ. ಸೊ ಟುಡೇಸ್ ವಿಡಿಯೋ ಈಸ್ ದ ಸಕ್ಸಸ್ ಸ್ಟೋರಿ ಆಫ್ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಹುಟ್ಟಿದ್ದು 28 ಜೂನ್ 1971 ಪ್ರೆಟೋರಿಯಾ, ಸೌತ್ ಆಫ್ರಿಕಾದಲ್ಲಿ. ಚಿಕ್ಕ ವಯಸ್ಸಿನಿಂದಲೂ ಎಲಾನ್ ತುಂಬಾನೇ ನಾಚಿಕೆ ಸ್ವಭಾವದವರಾಗಿದ್ರು, ತುಂಬಾನೇ ಇಂಟ್ರವರ್ಟ್ ಆಗಿದ್ರು ಅಂತ ಹೇಳಲಾಗುತ್ತೆ. ಚಿಕ್ಕಂದಿನಿಂದಲೂ ಪುಸ್ತಕಗಳು ಅಂದರೆ, ಟೆಕ್ನಾಲಜಿ ಅಂದರೆ ಎಲಾನ್ಗೆ ತುಂಬಾನೇ ಇಷ್ಟ. ಹಾಗಾಗಿ 10 ವರ್ಷದವರಿದ್ದಾಗ ಎಲಾನ್ ತಮ್ಮ ಮೊದಲ ಕಂಪ್ಯೂಟರ್ನ ಖರೀದಿ ಮಾಡ್ತಾರೆ. ಕೇವಲ ಪುಸ್ತಕಗಳನ್ನು ನೋಡಿಕೊಂಡು ಸ್ವಂತವಾಗಿ ಅವರು ಪ್ರೋಗ್ರಾಮಿಂಗ್ ಕಲಿತಾರೆ ಮತ್ತು 12 ವರ್ಷವಿದ್ದಾಗ ಅವರು ತಮ್ಮ ಮೊದಲ ವಿಡಿಯೋ ಗೇಮನ್ನು ರೆಡಿ ಮಾಡ್ತಾರೆ. ಅದರ ಹೆಸರು ಬ್ಲಾಸ್ಟರ್ ಮತ್ತು $500ಗೆ ಈ ಗೇಮನ್ನು ಸೇಲ್ ಕೂಡ ಮಾಡ್ತಾರೆ. ಎಲಾನ್ ಬಾಲ್ಯ ಅಷ್ಟೊಂದು ಹ್ಯಾಪ್ನಿಂಗ್ ಆಗಿರಲಿಲ್ಲ, ಅಷ್ಟೊಂದು ಒಳ್ಳೆಯದಾಗಿರಲಿಲ್ಲ. ತಂದೆ ತಾಯಿ ಡೈವರ್ಸ್ ಆಗಿತ್ತು ಮತ್ತು ಸ್ಕೂಲ್ನಲ್ಲಿ ಸಾಕಷ್ಟು ಬುಲಿ ಮಾಡಲಾಗ್ತಿತ್ತಂತೆ. ಬಾಲ್ಯದಲ್ಲೇ ಅದೆಷ್ಟೊಂದು ಸಮಸ್ಯೆಗಳಿದ್ರೂ ಕೂಡ ಎಲಾನ್ ಯಾವತ್ತೂ ಅಷ್ಟು ಸುಲಭವಾಗಿ ಸೋಲೊಪ್ಪುವಂತಹ ವ್ಯಕ್ತಿಯೇ ಅಲ್ಲ. ಅದೇ ಅವರ ಇವತ್ತಿನ ಯಶಸ್ಸಿನ ಗುಟ್ಟು ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಅನಿಸುತ್ತೆ. ಅದಕ್ಕಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಕನಸುಗಳನ್ನು ಕಂಡಿದ್ದು, ಆ ಕನಸುಗಳನ್ನು ನನಸು ಮಾಡುವಂತಹ ಪ್ರಯತ್ನ ಮಾಡಿದ್ದು, ಜಗತ್ತನ್ನು ಬದಲಾಯಿಸಬೇಕು ಅಂತ ಸೌತ್ ಆಫ್ರಿಕಾ ಬಿಟ್ಟು ಹೊರಗಡೆ ಬಂದಿದ್ದು. ಎಲಾನ್ ತಮ್ಮ 17ನೇ ವಯಸ್ಸಿಗೆ ಕೆನಡಾಗೆ ಬರ್ತಾರೆ. ಅಲ್ಲಿ ಅವರು ತಮ್ಮ ಸ್ಟಡೀಸನ್ನು ಮುಂದುವರಿಸ್ತಾರೆ ಮತ್ತು 1995 ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಿಂದ ಎಕನಾಮಿಕ್ಸ್ ಮತ್ತು ಫಿಸಿಕ್ಸಲ್ಲಿ ಡಿಗ್ರಿಯನ್ನು ಪಡಿತಾರೆ. ಆದರೆ ಎಲಾನ್ಗೆ ನಿಜವಾದ ಕನಸಿದ್ದು ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸ ಮಾಡಬೇಕು ಅಂತ. ಎಲಾನ್ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ PhD ಮಾಡಬೇಕು ಅಂತ ಅಡ್ಮಿಷನ್ ಮಾಡ್ಕೊಳ್ತಾರೆ. ಆದರೆ 2 ದಿನಕ್ಕೆ ಅದನ್ನು ಬಿಡಬೇಕು ಅನ್ನುವಂತಹ ನಿರ್ಧಾರ ಕೂಡ ಮಾಡ್ತಾರೆ. ಅದ್ಯಾಕೆ ಅಂದರೆ ಎಲಾನ್ಗೆ ಅನಿಸಿತು PhD ಮಾಡೋಕ್ಕಿಂತ ತಮ್ಮ ಐಡಿಯಾಗಳನ್ನು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಬೇಕು ಅಂತ. ಹಾಗಾಗಿ 1995 ಎಲಾನ್ ತಮ್ಮ ತಮ್ಮನಾದಂತಹ ಕಿಂಬಲ್ ಮಸ್ಕ್ ಅವ್ರ ಜೊತೆ ಜಿಪ್2 ಎನ್ನುವಂತಹ ಕಂಪನಿಯನ್ನು ಶುರು ಮಾಡ್ತಾರೆ. ಈ ಕಂಪನಿ ನ್ಯೂಸ್ ಪೇಪರ್ಗಳಿಗಾಗಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡ್ತಿತ್ತು. ಜಿಪ್2 ಅನ್ನು ಶುರು ಮಾಡೋದಕ್ಕೆ ಎಲಾನ್ ಮತ್ತು ಕಿಂಬಲ್ ಇಬ್ಬರು ತಮ್ಮ ಎಲ್ಲ ಸೇವಿಂಗ್ಸನ್ನು ಹಾಕ್ತಾರೆ. ಈ ಸಮಯದಲ್ಲಿ ಎಲಾನ್ ಹತ್ರ ತಮ್ಮದೇ ಆದಂತಹ ಒಂದು ಅಪಾರ್ಟ್ಮೆಂಟ್ ಕೂಡ ಇರಲಿಲ್ಲ. ಎಲಾನ್ ಆಫೀಸ್ನಲ್ಲೇ ಕೆಲಸ ಮಾಡಿ ಆಫೀಸ್ನಲ್ಲೇ ಮಲಗ್ತಿದ್ರು. ಇನ್ನು 1999 ಕಾಂಪ್ಯಾಕ್ ಎನ್ನುವಂತಹ ಕಂಪನಿ ಜಿಪ್2ವನ್ನು $307 ಮಿಲಿಯನ್ ಖರೀದಿ ಮಾಡುತ್ತೆ. ಈ ಡೀಲ್ನಲ್ಲಿ ಎಲಾನ್ಗೆ $22 ಮಿಲಿಯನ್ ಸಿಗುತ್ತೆ. ಇದು ಅವರ ಜೀವನದ ಮೊದಲ ಅತ್ಯಂತ ದೊಡ್ಡ ಒಂದು ಇನ್ಕಮ್ ಅಂತ ಹೇಳಬಹುದು. ಜಿಪ್2ನ ನಂತರ ಎಲಾನ್ X.com ಎನ್ನುವಂತಹ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಆನ್ಲೈನ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಆಗಿತ್ತು. ಕೆಲವು ಸಮಯದ ನಂತರ X.com ಎನ್ನುವಂತಹ ಹೆಸರನ್ನು ಬದಲಾಯಿಸಿ ಪೇಪಲ್ ಅಂತ ಮಾಡಲಾಯಿತು. ಪೇಪಲ್ ಆನ್ಲೈನ್ ಟ್ರಾನ್ಸಾಕ್ಷನ್ಗಳನ್ನು ತುಂಬ ಈಸಿ ಮತ್ತು ಸೆಕ್ಯೂರ್ಡ್ ಅನ್ನಾಗಿ ಮಾಡಿತು. ಇದರಿಂದಾಗಿ 2002 eBay ಪೇಪಲನ್ನು $1.5 ಬಿಲಿಯನ್ ಪರ್ಚೇಸ್ ಮಾಡಿತು. ಈ ಡೀಲ್ನಿಂದಾಗಿ ಎಲಾನ್ಗೆ $180 ಮಿಲಿಯನ್ ಲಾಭ ಆಯಿತು. ಇಷ್ಟೊತ್ತಿಗಾಗಲೇ ಎಲಾನ್ ಮಿಲಿಯನರ್ ಆಗಿಬಿಟ್ಟಿದ್ರು. ಆದರೆ ಎಲಾನ್ನ ಕನಸಿದ್ದು ಜಗತ್ತನ್ನು ಬದಲಾಯಿಸಬೇಕು ಅಂತ. ಎಲಾನ್ನ ದೂರದೃಷ್ಟಿ ಎಂಥದ್ದು ಅಂದರೆ, ಅವರಿಗೆ ಮನುಷ್ಯರು ಕೇವಲ ಭೂಮಿ ಮೇಲೆ ಮಾತ್ರ ವಾಸಿಸುವ ಹಾಗಾಗಬಾರ್ದು, ಬದಲಾಗಿ ಸೌರಮಂಡಲದ ಬೇರೆ ಬೇರೆ ಗ್ರಹಗಳಲ್ಲೂ ಕೂಡ ಮನುಷ್ಯರು ವಾಸಿಸುವ ಹಾಗಾಗಬೇಕು ಎನ್ನುವಂಥದ್ದು. ಅದಕ್ಕಾಗಿ ಎಲಾನ್ ಮಸ್ಕ್ 2002 ಸ್ಪೇಸ್ ಎಕ್ಸ್ ಎನ್ನುವಂತಹ ಕಂಪನಿಯನ್ನು ಹುಟ್ಟು ಹಾಕ್ತಾರೆ. ಆದರೆ ಸ್ಪೇಸ್ ಎಕ್ಸ್ನಿಂದ ಸಾಕಷ್ಟು ಸೋಲು ಅನುಭವಿಸಬೇಕಾಯಿತು. ಸ್ಪೇಸ್ ಎಕ್ಸ್ನ ಮೊದಲ 3 ರಾಕೆಟ್ ಲಾಂಚ್ಗಳು ಫೇಲ್ಯೂರ್ ಆಯಿತು. ಇದರಿಂದಾಗಿ
ಎಲಾನ್ ತಮ್ಮ ಹತ್ರ ಇದ್ದಂತಹ ಎಲ್ಲ ದುಡ್ಡನ್ನು ಕಳ್ಕೊಳ್ತಾರೆ ಮತ್ತು ದಿವಾಳಿಯ ಅಂಚಿಗೆ ಬರ್ತಾರೆ ಎಲಾನ್ ಮಸ್ಕ್. ಆದರೆ 2008ರಲ್ಲಿ ಸ್ಪೇಸ್ ಎಕ್ಸ್ ತನ್ನ 4ನೆಯ ರಾಕೆಟನ್ನು ಲಾಂಚ್ ಮಾಡುತ್ತೆ ಮತ್ತೆ ಇದು ಸಫಲವಾಗುತ್ತೆ. ಈ ಒಂದು ಯಶಸ್ಸಿನಿಂದಾಗಿ ಸ್ಪೇಸ್ ಎಕ್ಸ್ಗೆ ನಾಸಾದ ಕಾಂಟ್ರಾಕ್ಟ್ ಸಿಗುತ್ತೆ. ಇವತ್ತು ಸ್ಪೇಸ್ ಎಕ್ಸ್ ಜಗತ್ತಿನ ಅತ್ಯಂತ ದೊಡ್ಡ ಪ್ರೈವೇಟ್ ಸ್ಪೇಸ್ ಏಜೆನ್ಸಿ ಆಗಿದೆ. ಇನ್ನು 2004ರಲ್ಲಿ ಎಲಾನ್ ಟೆಸ್ಲಾ ಮೋಟರ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಟೆಸ್ಲಾನ ಕನಸಿದ್ದು ಸಾಮಾನ್ಯ ಜನರವರೆಗೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಮುಟ್ಟಿಸೋದಾಗಿತ್ತು. ಆದರೆ ಟೆಸ್ಲಾದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಮಸ್ಯೆಗಳು ಬಂತು. ಪ್ರೊಡಕ್ಷನ್ ಲೇಟ್ ಆಯಿತು. ಇದರಿಂದಾಗಿ ಕಂಪನಿ ಲಾಸ್ನ ಕಡೆ ಮುಖ ಮಾಡಬೇಕಾಯಿತು. 2008ರಲ್ಲಿ ಕಂಪನಿಯನ್ನು ಮುಚ್ಚುವಂತಹ ಪರಿಸ್ಥಿತಿ ಬಂದಾಗ ಎಲಾನ್ ಸೋಲೊಪ್ಪದೆ ತಮ್ಮ ಎಲ್ಲ ದುಡ್ಡನ್ನು ಟೆಸ್ಲಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ಟೆಸ್ಲಾ ಜಗತ್ತಿನ ಅತ್ಯಂತ ದೊಡ್ಡ ಎಲೆಕ್ಟ್ರಿಕ್ ಕಾರುಗಳ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಯಾಗಿ ಬೆಳೆದು ನಿಂತಿದೆ. 2008 ಎಲಾನ್ ಮಸ್ಕ್ ಜೀವನದಲ್ಲಿ ಒಂದು ಚಾಲೆಂಜಿಂಗ್ ಇಯರ್ ಅಂತ ಕನ್ಸಿಡರ್ ಮಾಡಬಹುದು. ಕಾರಣ ಆಗ ಅವರು ಇನ್ವೆಸ್ಟ್ ಮಾಡಿದಂತಹ 2 ಕಂಪನಿಗಳು, ಒಂದು ಟೆಸ್ಲಾ ಮತ್ತು ಇನ್ನೊಂದು ಸ್ಪೇಸ್ ಎಕ್ಸ್, ದಿವಾಳಿಯ ಹಂತ ತಲುಪಿದ್ವು. ಅಂತಹ ಸಂಸ್ಥೆಗಳನ್ನು ಇವತ್ತು ಜಗತ್ತೇ ತಿರುಗಿ ನೋಡುವಂತಹ ಕಂಪನಿಯನ್ನು ಮಾಡಿ ನಿಲ್ಲಿಸಿದ್ದು ಎಲಾನ್ ಮಸ್ಕ್ ಎನ್ನುವಂತಹ ವ್ಯಕ್ತಿಯ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಎಲಾನ್ ಕೇವಲ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ ಕಂಪನಿಗಳಿಗೆ ಸೀಮಿತವಾಗಿರದೆ ಅವರು 2016ರಲ್ಲಿ ನ್ಯೂರೋಲಿಂಕ್ ಎನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ. ನ್ಯೂರೋಲಿಂಕ್ ಮನುಷ್ಯನ ಮೆದುಳನ್ನು ಕಂಪ್ಯೂಟರ್ನ ಜೊತೆ ಜೋಡಿಸುವಂತಹ ತಂತ್ರಜ್ಞಾನದ ಮೇಲೆ ಸಂಶೋಧನೆಯನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಎಲಾನ್ ಸ್ಟಾರ್ ಲಿಂಕ್ ಎನ್ನುವಂತಹ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಲಿಂಕ್ ಜಗತ್ತಿನಾದ್ಯಂತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ವೇಗವಾದಂತಹ ಇಂಟರ್ನೆಟ್ ಸೇವೆಗಳನ್ನು ಪ್ರೊವೈಡ್ ಮಾಡೋಕೆ ಸ್ಯಾಟಲೈಟ್ ನೆಟ್ವರ್ಕ್ ಅನ್ನು ರೆಡಿ ಮಾಡ್ತಾ ಇದೆ. ಇನ್ನು 2022ರಲ್ಲಿ ಎಲಾನ್ ಮಸ್ಕ್ $44 ಬಿಲಿಯನ್ ಟ್ವಿಟರ್ ಅನ್ನು ಖರೀದಿ ಮಾಡ್ತಾರೆ. ಅವರು ಈ ಪ್ಲಾಟ್ಫಾರ್ಮ್ ಅನ್ನು ಒಂದು ಫ್ರೀ ಸ್ಪೀಚ್ ಸೆಂಟರ್ ಆಗಿಸುವಂತಹ ಯೋಚನೆಯನ್ನ ಮಾಡಿದ್ರು. ಮುಂದೆ ಇದೆಲ್ಲವೂ ಒಂದು ವಿವಾದಕ್ಕೆ ಕಾರಣವಾಯಿತಾದರೂ ಎಲಾನ್ ಜಗತ್ತನ್ನು ಬದಲಾಯಿಸಬೇಕು ಅನ್ನುವಂತಹ ಒಂದು ಮನೋಭಾವನೆ ಇಟ್ಕೊಂಡಂತಹ ವ್ಯಕ್ತಿ ಅನ್ನೋದು ಮಾತ್ರ ನಿಜ. ಇನ್ನು 2 ದಿನಗಳ ಹಿಂದೆ ಸ್ಪೇಸ್ ಎಕ್ಸ್ನ ಸ್ಟಾರ್ಶಿಪ್ ಎನ್ನುವಂತಹ ರಾಕೆಟ್ ಉಡಾವಣೆ ಇತ್ತು. ಅದು ಫೇಲ್ಯೂರ್ ಆಯಿತು. ಎಲಾನ್ ಮಸ್ಕ್ ಜೀವನದ ಕಥೆ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತೆ. ಒಂದು, ಸೋಲುಗಳಿಂದ ಕಲಿಯೋದು ತುಂಬಾನೇ ಇದೆ. ಯಾವತ್ತೂ ಸೋಲಿಗೆ ಹೆದರಬಾರದು ಎನ್ನುವಂಥದ್ದು. ಸ್ವಂತ ಪರಿಶ್ರಮದಿಂದ ಅದೇನನ್ನೇ ಬೇಕಾದರೂ ಪಡಿಬಹುದು ಎನ್ನುವಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಮತ್ತು ಆ ಕನಸುಗಳನ್ನು ನನಸಾಗಿಸ್ಕೊಳ್ಳೋಕೆ ದೊಡ್ಡ ಪ್ರಯತ್ನವನ್ನು ಕೂಡ ಮಾಡಬೇಕು ಎನ್ನುವಂಥದ್ದು. ಕೇವಲ ಪ್ರೊಫೆಷ್ನಲ್ ಲೈಫಲ್ಲಿ ಮಾತ್ರವಲ್ಲದೆ ಪರ್ಸ್ನಲ್ ಲೈಫಲ್ಲೂ ಕೂಡ ಸಾಕಷ್ಟು ಚಾಲೆಂಜಸ್ಗಳು ಬಂದಿದೆ. ಅದನ್ನೆಲ್ಲದನ್ನು ಎಲಾನ್ ತುಂಬ ಧೈರ್ಯದಿಂದ ನಿಭಾಯಿಸ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಇನ್ಸ್ಪಿರೇಷನಲ್ ಸ್ಟೋರಿ ಆಫ್ ಎಲಾನ್ ಮಸ್ಕ್. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.